1,000 ವ್ಯೂಸ್ಗೆ 60ರಿಂದ 80 ರೂಪಾಯಿ. ಅದೇ 10,000 ವ್ಯೂಸ್ಗೆ 500ರಿಂದ 600 ರೂಪಾಯಿ. ಅದೇ 1 ಲಕ್ಷ ವ್ಯೂಸ್ಗೆ 6,000 ರೂಪಾಯಿ. ಅದೇ 10 ಲಕ್ಷ ವ್ಯೂಸ್ಗೆ 60,000 ರೂಪಾಯಿ. ಅದೇ 1 ಕೋಟಿ ವ್ಯೂಸ್ಗೆ 6 ಲಕ್ಷ ರೂಪಾಯಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನಾನು ಇನ್ಮೇಲೆ ನನ್ನ ಡೈಲಿ ರೊಟೀನ್ ಕೂಡ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ, ಇಲ್ಲ ಇದೇ ರೀತಿ ವಿಡಿಯೋನ ಮುಂದುವರ್ಸ್ಕೊಂಡು ಹೋಗ್ಲಾ, ಇಲ್ಲ ಡೈಲಿ ವ್ಲಾಗ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಲಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನಾದರೂ ಓಕೆ ಅಂತ ಅನಿಸಿದ್ರೆ ಇನ್ಮೇಲಿಂದ ನಾನು ಡೈಲಿ ವ್ಲಾಗ್ನೂ ಶೇರ್ ಮಾಡ್ತೀನಿ. ಎಲ್ಲ ನಿಮ್ಮ ಮೇಲೆ ಚಾಯ್ಸ್ ಬಿಟ್ಟಿದ್ದೀನಿ, ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಿದ್ದೀನಿ. ಸೊ ಎಲ್ಲರೂ ಕೇಳ್ತಾರೆ ಯೂಟ್ಯೂಬಿಂದ ಏನು ಯೂಸ್ ಅಂತ ಹೇಳಿ, ಅವ್ರಿಗೆಲ್ಲ ಈ ವಿಡಿಯೋ ಅಂತಾನೆ ಹೇಳ್ಬೋದು. 1,000 ವ್ಯೂಸ್ಗೆ 60ರಿಂದ 80 ರೂಪಾಯಿ. ಅದೇ 10,000 ವ್ಯೂಸ್ಗೆ 500ರಿಂದ 600 ರೂಪಾಯಿ. ಅದೇ 1 ಲಕ್ಷ ವ್ಯೂಸ್ಗೆ 6,000 ರೂಪಾಯಿ. ಅದೇ 10 ಲಕ್ಷ ವ್ಯೂಸ್ಗೆ 60,000 ರೂಪಾಯಿಂದ 80,000 ರೂಪಾಯಿ. ಅದೇ 1 ಕೋಟಿ ವ್ಯೂಸ್ಗೆ 6 ಲಕ್ಷ ರೂಪಾಯಿ. ಅದೇ 10 ಕೋಟಿ ವ್ಯೂಸ್ಗೆ 1 ಲಕ್ಷ ರೂಪಾಯಿ. ನಿಮಗೆ ಇಷ್ಟು ವ್ಯೂಸು ಒಂದೇ ವಿಡಿಯೋ ಮುಖಾಂತರ ಬರಬೇಕು ಅಂತ ಏನಿಲ್ಲ. ಟೋಟಲ್ ನಿಮ್ಮ ಎಲ್ಲ ವಿಡಿಯೋ ವ್ಯೂಸಿಂದನೂ 10 ಕೋಟಿ ವ್ಯೂಸ್ ಬಂತು ಅಂದರೆ ನೀವು ಅಲ್ಲಿ 60 ಲಕ್ಷ ಸಂಪಾದನೆ ಮಾಡ್ದಂಗೆ. ಇದನ್ನೆಲ್ಲ ನಾನು ನಿಮ್ಗೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಕಂಪನಿಯಲ್ಲಿ 9 to 6 ವರ್ಕ್ ಮಾಡ್ತೀನಿ ಅಂದರು ಅಲ್ಲಿ ನಿಮಗೆ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ 20,000 to 50,000 ಒಳಗಡೆ ಮಾತ್ರ ಒಂದು ಮಂತ್ಗೆ ಅರ್ನ್ ಮಾಡ್ಬೋದು. ಬಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಝೀರೋ ಇನ್ವೆಸ್ಟ್ಮೆಂಟಿಂದ ಜಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೋದು. ಬಟ್ ಗಟ್ಟಿ ಮನ್ಸು ಮಾಡಿ ಟ್ರೈ ಮಾಡಬೇಕು ಅಷ್ಟೇ. ಇದರಿಂದ ಸಕ್ಸಸ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಯೂಟ್ಯೂಬ್ ಎಷ್ಟೋ ಜನಕ್ಕೆ ಒಂದು ಒಳ್ಳೆ ವೇದಿಕೆ ಆಗಿದೆ. ಎಜುಕೇಶನ್ ಮಾಡಿದ್ದೇ ಇರಲಿ, ಅವರು ಯೂಟ್ಯೂಬಿಂದ ಲ್ಯಾಬ್ ಕಟ್ಲೆ ಸಂಪಾದನೆ ಮಾಡ್ತಿದ್ದಾರೆ. ಸೊ ತುಂಬಾ ಜನ ಯೂಟ್ಯೂಬಿಂದನೇ ಅವ್ರ ಲೈಫ್ನ ಭರ್ಜರಿಯಾಗಿ ನೀಡ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಯೂಟ್ಯೂಬ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ, ಎಜುಕೇಶನ್ ಇಲ್ದೇನೆ, ಕನಿಷ್ಠ ಪಕ್ಷ ಯೂಟ್ಯೂಬ್ ಬಗ್ಗೆ ಎಜುಕೇಶನ್ ಇಲ್ದೇನೂ ಕೂಡ ಜಸ್ಟ್ ಒಂದು ವಿಡಿಯೋ ಪೋಸ್ಟ್ ಮಾಡೋದ್ರ ಮೂಲಕ ಲ್ಯಾಕ್ ಕಟ್ಲೆ ಅರ್ನಿಂಗ್ ಮಾಡಿ ಇವತ್ತಿಗೆ ಅವ್ರ ಲೈಫ್ನ ಆರಾಮಾಗಿ ನೀಡ್ ಮಾಡ್ತಾ ಇದ್ದಾರೆ. ಸೊ ಇವಾಗಂತೂ ಯೂಟ್ಯೂಬ್ನ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಇದರಿಂದ ನಮಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಹೇಳಿ ಹೋಪ್ನ ಮಾತ್ರ ಕಳ್ಕೋಬಾರ್ದು. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆನೆಸ್ಟಾಗಿ ಎಫರ್ಟ್ ಹಾಕ್ತು ಅಂದರೆ ಯೂಟ್ಯೂಬಲ್ಲಿ ನಾವು ಕೂಡ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು. ನಮ್ಮಲ್ಲಿ ಕೆಲವೊಬ್ರು ಹೇಗೆ ಅಂತಂದರೆ, ಇವತ್ತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ, ನಾಳೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ, ನಾಳಿದ್ದು ಆ ವಿಡಿಯೋ ವೈರಲ್ ಆಗಬೇಕು, ಅದರಿಂದ ಅರ್ನಿಂಗ್ ಅನ್ನೋ ಸ್ಟಾರ್ಟ್ ಆಗಿಬಿಡ್ಬೇಕು. ಇಲ್ಲ ಅಂದರೆ ಅವ್ರು ಡಿಮೋಟಿವೇಶನ್ ಆಗಿ ಯೂಟ್ಯೂಬ್ ಚಾನಲ್ನೇ ಕ್ಲೋಸ್ ಮಾಡಿಬಿಡ್ತಾರೆ, ಅಥವಾ ಯೂಟ್ಯೂಬ್ ಬಗ್ಗೆ ಮತ್ತೆ ಅವ್ರ ಇಂಟ್ರೆಸ್ಟ್ನ ತೋರಿಸೋದೇ ಇಲ್ಲ. ಸೊ ಈ ರೀತಿ ಮೈಂಡ್ ಸೆಟ್ ಇರೋರು ಯೂಟ್ಯೂಬಲ್ಲೆಲ್ಲ ಇನ್ಯಾವ ಪ್ಲ್ಯಾಟ್ಫಾರ್ಮ್ ಆಗಲಿ ಅಥವಾ ನಿಮ್ಮ ಕೆಲಸದಲ್ಲೇ ಆಗಲಿ ಸಕ್ಸಸ್ ಅನ್ನೋದು ಕಾಣೋದಿಲ್ಲ. ಯೂಟ್ಯೂಬೇ ಆಗಲಿ ಅಥವಾ ಬೇರೆ ಏನೇ ಕೆಲಸದಲ್ಲೇ ಆಗಲಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಿ. ಒಂದಿನ ಕೆಲಸ ಮಾಡಿ ಸಕ್ಸಸ್ ಕಂಡಿಲ್ವಾ, ನೆಕ್ಸ್ಟ್ ಡೇ ಕೆಲಸ ಮಾಡಿ ಅದರಲ್ಲೂ ಸಕ್ಸಸ್ ಕಂಡಿಲ್ವಾ, ಅದರ ನೆಕ್ಸ್ಟ್ ಡೇನು ಕೂಡ ಮಾಡಿ. ಬಟ್ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀರಾ. ಆ ಸಕ್ಸಸ್ ಅನ್ನೋದು ನಿಮ್ಮ ಲೈಫ್ ಲಾಂಗ್ ಇರುತ್ತೆ. ತುಂಬ ಬೇಗ ಸಿಗೋ ಸಕ್ಸಸ್ ಲೈಫ್ ಲಾಂಗ್ ಇರೋದಿಲ್ಲ. ನಾವು ತುಂಬ ಎಫರ್ಟ್ ಹಾಕಿ ಪಟ್ಟಿರ್ತೀವಲ್ಲ, ಆ ಸಕ್ಸಸ್ ತುಂಬ ದಿನ ಇರುತ್ತೆ. ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 0 ಸಬ್ಸ್ಕ್ರೈಬರಿಂದನೇ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಏನು ಮಾಡಿದ್ರು ಸಕ್ಸಸ್ ಅನ್ನೋದು ನಂಗೆ ಸಿಗ್ತಾನೆ ಇರಲಿಲ್ಲ. ಯಾವ ರೀತಿ ವಿಡಿಯೋ ಮಾಡಲಿ, ಯಾವ ರೀತಿ ತಮ್ಲೈನ ಕ್ರಿಯೇಟ್ ಮಾಡಿದ್ರು ಕೂಡ ನನಗೆ ಸಬ್ಸ್ಕ್ರೈಬರ್ ಆಗ್ತಾ ಇರಲಿಲ್ಲ, ಈ ಕಡೆ ವಾಚ್ ಅವರ್ ಕೂಡ ಆಗ್ತಾ ಇರಲಿಲ್ಲ. ಸೊ ಇದರಿಂದ ನಾನು ಕೂಡ ನಿಮ್ಮ ಹಾಗೆ ಡಿಮೋಟಿವೇಟ್ ಆದೆ. ಬಟ್ ಯೂಟ್ಯೂಬ್ ಮಾಡೋದು ಮಾತ್ರ ನಾನು ಬಿಡಲೇ ಇಲ್ಲ. ಯಾಕೆ ಗೊತ್ತಾ, ನನಗೆ ಅರ್ನಿಂಗ್ ಮಾಡೋಕ್ಕೆ ಇರೋ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್ ಮಾತ್ರ. ಬಿಕಾಸ್ ನಾನು ಹೌಸ್ ವೈಫ್ ಆಗಿರೋದ್ರಿಂದ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ನನಗೆ ಅರ್ನಿಂಗ್ ಅನ್ನೋದು ಆಗಬೇಕಂದ್ರೆ ಅದು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಂದ ಮಾತ್ರ. ಸೊ ಅದಕ್ಕೋಸ್ಕರನೇ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣದೇ ಇದ್ರೂ ಕೂಡ ನಾನು ಯೂಟ್ಯೂಬ್ನ ಮುಂದುವರ್ಸ್ಕೊಳ್ತಾ ಬಂದೆ. ಸೊ ನಾನು ಪ್ರತಿ ಸಲನೂ ನಿಮಗೆ ನಾನು ಹೇಗೆ ಸಕ್ಸಸ್ ಆದೆ ಅನ್ನೋದನ್ನ ತೋರಿಸಿದ್ದೀನಿ. ಬಟ್ ಇವತ್ತು ನನ್ನ ಫೇಲ್ಯೂರ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಜೂನ್ 2024 ಎಂಡ್ ಆಗೋವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಂಥ ಸಬ್ಸ್ಕ್ರೈಬರ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಂಥ ವ್ಯೂಸ್ ಆಗಿರ್ಬೋದು ಅಥವಾ ವಾಚ್ ಅವರ್ ಆಗಿರ್ಬೋದು ತುಂಬಾ ಲೋ ಇತ್ತು. ಅಷ್ಟು ಲೋ ಇದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಳ್ಳಿಲ್ಲ. ಅದನ್ನು ಮುಂದುವರಿಸ್ತಾನೆ ಬಂದೆ. ಬೇಕಾದ್ರೆ ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ನೋಡಿ ನನಗೆ 2024 ಜಸ್ಟ್ 1,71,000 ವ್ಯೂಸ್ ಅಷ್ಟೇ ಬಂದಿರೋದು. ನಾನು ಸ್ಟಾರ್ಟ್ ಮಾಡಿದ್ದು ಜೂನಲ್ಲಿ. ಬಟ್ ಜೂನಲ್ಲಿ ಇರೋವಂಥ ಡೇಟಾ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು
ಫುಲ್ಲು ಲೋ ಇದೆ. ಡಿಸೆಂಬರಲ್ಲಿ ಸ್ವಲ್ಪ ಹೈ ಆಗಿದೆ ಅಷ್ಟೇ. ಲೈಕ್ ನೋಡಿ, ಡಿಸೆಂಬರಲ್ಲಿ ಸ್ವಲ್ಪ ಹೈ ಆಗಿದೆ. ಅದಕ್ಕಿಂತ ಜೂನಿಂದ ಹಿಡಿದು ಡಿಸೆಂಬರ್ವರೆಗೂ ತುಂಬಾ ಲೋ ಇದೆ ನನ್ನ ವ್ಯೂಸ್ ಬಂದು. ಸಬ್ಸ್ಕ್ರೈಬರ್ ಕೂಡ ತೋರಿಸ್ತೀನಿ ನೋಡಿ. 1 ಮಂತಲ್ಲಿ ನನ್ನ ಸಬ್ಸ್ಕ್ರೈಬರ್ ಬಂದು ಜಸ್ಟ್ 469 ಅಷ್ಟೇ. ನೋಡ್ತಾ ಇದ್ದೀರಲ್ಲ, ನಾನು 6 ಮಂತ್ ಎಷ್ಟೇ ಸ್ಟ್ರಗಲ್ ಹಾಕಿ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ರು ಕೂಡ ನನ್ನ ಸಬ್ಸ್ಕ್ರೈಬರು 500 ಕೂಡ ದಾಟಿಲ್ಲ. ಮ್ಯಾಕ್ಸಿಮಮ್ ಜೆನ್ಯೂನ್ ಆಗಿರೋದು ತುಂಬ ಕಡಿಮೆನೇ. ನನ್ನ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಮಾಡಿ, ನಮ್ಮ ಫ್ಯಾಮಿಲಿಗೆ ರಿಕ್ವೆಸ್ಟ್ ಮಾಡಿ ಆಗಿರೋ ಸಬ್ಸ್ಕ್ರೈಬರ್ಗಳೇ ಜಾಸ್ತಿ. ಇದರಲ್ಲಿ ವಾಚ್ ಅವರ್ ಕೂಡ ಇದೇ ರೀತಿ ಕಡಿಮೆನೇ ಇದೆ. ಅದಾದಮೇಲೆ ನಾನು ಹೋಪ್ ಬಿಡದೇನೆ ವಿಡಿಯೋನ ಮುಂದುವರ್ಸ್ಕೊಂಡು ಬಂದೆ. ಅದಾದಮೇಲೆ ನನಗೆ ಸಕ್ಸಸ್ ಅನ್ನೋದು ಸಿಕ್ಕಿತ್ತು. ಇಷ್ಟು ಕಡಿಮೆ ವ್ಯೂಸ್ ಬಂದರು, ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾನು ಛಲ ಬಿಡದೆ ವ್ಯೂಸ್ ಬರಲಿ ಬರದೇ ಇರಲಿ, ವಾಚ್ ಅವರ್ ಆಗಲಿ ಆಗದೇ ಇರಲಿ, ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಬಂದೆ. ಅದ್ರ ಪ್ರತಿಫಲನೇ ಇವತ್ತು ನನ್ನ ಚಾನಲ್ನಲ್ಲಿ 30K ಸಬ್ಸ್ಕ್ರೈಬರ್ ಇರೋದು, ಅಂದರೆ 30,000 ಸಬ್ಸ್ಕ್ರೈಬರ್ ಇರೋದು. ಇದು ಕೆಲವೊಬ್ಬರಿಗೆ ತುಂಬ ಚಿಕ್ಕ ಸಂಖ್ಯೆ ಅಂತ ಅನಿಸ್ಬೋದು. ಯಾಕಂತಂದರೆ ಕನ್ನಡ ಯೂಟ್ಯೂಬರ್ಗಳಿಗೆ ಲ್ಯಾಕ್ ಸಬ್ಸ್ಕ್ರೈಬರ್ ಇರ್ತಾರೆ. ಬಟ್ ನಾನು ಫ್ರೆಶ್ ಫೇಸ್ ಇಟ್ಕೊಂಡು ಝೀರೋ ಇನ್ವೆಸ್ಟ್ಮೆಂಟಿಂದ ಯಾವುದೇ ಆದಂಥ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜಸ್ಟ್ 1 ಇಯರಲ್ಲಿ 30,000 ಸಬ್ಸ್ಕ್ರೈಬರ್ನ ಜೆನ್ಯೂನ್ ಆಗಿ ನಾನು ಮಾಡಿದ್ದೀನಿ. 1 ಇಯರ್ ಸ್ಟ್ರಗಲ್ ಪಟ್ಟು ಆಮೇಲೆ ಸಕ್ಸಸ್ ಅನ್ನೋದು ಕಂಡಿರೋವಂಥದ್ದು. ಸೊ ಇದು ನನ್ನ ಪಾಲಿಗೆ ದೊಡ್ಡ ವಿಷಯನೇ ಅಂತ ಹೇಳ್ಬೋದು. ಸೊ 30K ಅನ್ನೋದು ನನ್ನ ಪಾಲಿಗೆ ತುಂಬ ದೊಡ್ಡ ವಿಷಯ. ಇದರಿಂದ ಎಲ್ಲರಿಗೂ ಹೇಳೋದು ಒಂದೇ, ದಯವಿಟ್ಟು ಎಲ್ಲರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಆಫೀಸ್ಗೆ ಹೋಗೋರಾಗಿರ್ಬೋದು, ಅಥವಾ ಕಾಲೇಜ್ಗೆ ಹೋಗೋರಾಗಿರ್ಬೋದು, ಅಥವಾ ಹೌಸ್ ವೈಫ್ ಆಗಿರ್ಬೋದು, ಅಥವಾ ಮನೇಲಿ ಆರಾಮಾಗಿರೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಯಾಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯೂಟ್ಯೂಬ್ಗೆ ಯಾವುದೇದಂಥ ಇನ್ವೆಸ್ಟ್ಮೆಂಟ್ನ ನೀವು ಮಾಡೋ ಹಾಗಿರಲ್ಲ. ಝೀರೋ ಇನ್ವೆಸ್ಟ್ಮೆಂಟಲ್ಲೇ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡೋದಾದರೆ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ. ನೀವು ಟೈಮ್ ಕೊಟ್ಟು ಯೂಟ್ಯೂಬ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ವಿಡಿಯೋ ಮಾಡ್ತೀರಾ ಅಂದರೆ ನೀವು ಕೂಡ ತುಂಬ ಬೇಗನೆ ಸಕ್ಸಸ್ನ ಕಂಡು ಅದರಿಂದ ಅರ್ನಿಂಗ್ ಅನ್ನೋದನ್ನ ಮಾಡ್ತೀರಾ. ಯೂಟ್ಯೂಬಿಂದ ತುಂಬಾ ಯೂಸಸ್ ಇದೆ. ಸೊ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದ್ದೀರಾ, ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈಗಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಅದರಿಂದ ಸಕ್ಸಸ್ ಅನ್ನೋದನ್ನ ಬೇಗ ಕಂಡುಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ನ ಕೊಡಿ. ಬಟ್ ಎಲ್ಲರೂ ಒಂದೇ ರೀತಿ ಕಂಟೆಂಟ್ನ ಕೊಡೋಕೆ ಹೋಗಬೇಡಿ. ಯಾರೋ ಒಬ್ಬರು ಒಂದು ರೀತಿ ಕಂಟೆಂಟ್ ಕೊಡ್ತಾ ಇದ್ದಾರೆ ಅಂತ ಇನ್ನು ಮಿಕ್ಕಿದವರೆಲ್ಲ ಅದೇ ರೀತಿ ಕಂಟೆಂಟ್ ಕೊಡ್ತಾ ಹೋದರೆ ಅಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ನಿಮ್ಮ ಆಡಿಯನ್ಸ್ ನಿಮ್ಮಿಂದ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅದು ಏನು ಅಂತ ತಿಳ್ಕೊಂಡು ಆ ರೀತಿ ಕಂಟೆಂಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.